ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂತಂದರೆ, ಸ್ನಾನ ಮಾಡಬಾರದು. ಯಾವಾಗ ಅಂದರೆ ಆರೋಗ್ಯ ಕೆಟ್ಟಾಗ, ಆಪ್ರೇಷನ್ ಆದಾಗ, ಆಮೇಲೆ ಜ್ವರ ಬಂದಾಗ ಸ್ನಾನ ಮಾಡಿದ್ರೆ ಅವಾಗ ಏನಾಗ್ತೈತಿ ಅಂದ್ರೆ ನೀರಿನ ಶಕ್ತಿ ಹೆಚ್ಚಿರ್ತೈತಿ. ನೀರು ಅಂದರೆ ಒಂದು ಶಕ್ತಿ. ಆ ಶಕ್ತಿಯನ್ನು ತಡ್ಕೊಳ್ಳುವಂಥ ಏನು ನಮ್ಮ ದೇಹಕ್ಕೆ ಅವಾಗ ಇರುವುದಿಲ್ಲ. ಯಾವಾಗ ಜ್ವರ ಬಂದಾಗ, ಆಪ್ರೇಷನ್ ಆದಾಗ, ಅಥವಾ ಎಲ್ಲೇ ಬಿದ್ದು ಮೈಕೈ ಪೆಟ್ಟಾದಾಗ, ಅಥವಾ ಇನ್ನಿತರೆ ಯಾವುದೇ ಕೆಲವೊಂದು ರೋಗಗಳಿಗೆ ಏನಾಗ್ತೈತಿ, ಸ್ನಾನ ಮಾಡಬಾರ್ದು. ಅವಾಗ ಕೆಲವಷ್ಟು ಏನಂದ್ರೆ ಬಿಸಿನೀರ ಸ್ನಾನ ಮಾಡಬೇಕಾಗ್ತೈತಿ. ಯಾವಾಗ ಮೈಕೈ ನೋವಾದಾಗ ಬಿಸಿನೀರು ಸ್ನಾನ ಮಾಡಿದ್ರೆ ಮೈ ಹಗರ ಆಗ್ತೈತಿ. ಆದರೆ ಜ್ವರ ಬಂದಾಗ ಮಾತ್ರ ಒಟ್ಟು ಸ್ನಾನ ಮಾಡಬಾರ್ದು. ಬಿಸಿನೀರಾಗಲಿ ತಣ್ಣೀರಾಗಲಿ ಯಾವುದೇ ಸ್ನಾನ ಮಾಡಬಾರ್ದು. ಯೂಶ್ವಲಿ ಸ್ನಾನ ಮಾಡಬೇಕಾದ್ರೆ ಬೆಳಿಗ್ಗೆ ತಣ್ಣೀರು ಸ್ನಾನ ಅಥವಾ ಉಗುರು ಬೆಚ್ಚಗಿನ ಸ್ನಾನ ಮಾಡಬೇಕು. ಯಾವಾಗ ಆರೋಗ್ಯ ಹೆಚ್ಚಾಗೋ ಸಲುವಾಗಿ, ಆರೋಗ್ಯ ಸ್ಥಿತಿ ಸುಧಾರಣೆ ಮಾಡ್ಕೊಳ್ಳೋ ಸಲುವಾಗಿ, ಅಥವಾ ಇನ್ನೂ ಆರೋಗ್ಯ ಹೆಚ್ಚಾಗಲು ಸಲುವಾಗಿ ತಣ್ಣೀರು ಸ್ನಾನ ಒಳ್ಳೆಯದು. ಅಥವಾ ತಣ್ಣೀರು ಆಗಿ ಬರೋದಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಸ್ನಾನ ಮಾಡಬೇಕು. ಆಮೇಲೆ ಜ್ವರ ಬಂದಾಗಲಿ ಅಥವಾ ಇನ್ಯಾವುದೇ ದವಾಖಾನೆಯೊಳಗೆ ಅಡ್ಮಿಟ್ ಆಗಿರ್ತೀವಿ, ಆಸ್ಪತ್ರೆ ಒಳಗೆ ಅಡ್ಮಿಟ್ ಆದಂಥ ಸಮಯದೊಳಗೆ ಅವಾಗ ಒಟ್ಟು ತಣ್ಣೀರಾಗಲಿ ಬಿಸಿನೀರಾಗಲಿ ಯಾವುದೇ ಸ್ನಾನ ಮಾಡಬಾರ್ದು. ಅವಾಗ ಏನಂದ್ರೆ ಸ್ವಲ್ಪ ಬಿಸಿನೀರು ಇರ್ತದಲ್ಲ, ಬಿಸಿನೀರಿಂದ ಮೈ ಕೈ ಒರೆಸ್ಕೋಬೋದು. ಒದ್ದೆ ಬಟ್ಟೆ ಮಾಡಿ ಮೈ ಕೈ ಒರೆಸ್ಕೊಂಡ್ರೆ ಏನಾಗ್ತೈತಿ, ಮೈ ಹಗರಾಗ್ತೈತಿ. ಯಾವಾಗಲೂ ಸ್ನಾನ ಮಾಡೋದ್ರಿಂದ ಮೈ ಹಗರಾಗುತ್ತೆ, ಮನಸ್ಸು ಶಾಂತಗೊಳಿಸ್ತೈತಿ. ಆಮೇಲೆ ಇನ್ನಿತರ ಯಾವುದೇ ಚರ್ಮ ರೋಗಕ್ಕೆ, ಎಲ್ಲ ಚರ್ಮ ರೋಗಗಳಿಗೂ ತಣ್ಣೀರು ಸ್ನಾನ ಭಾಳ ಒಳ್ಳೆಯದು. ತಣ್ಣೀರು ಸ್ನಾನ ಮಾಡಿದ್ರೆ ಚರ್ಮ ರೋಗ ಹೋಗ್ತೈತಿ. ಆದರೆ ಅದೇ ಬಿಸಿನೀರು ಸ್ನಾನ ಮಾಡಿದ್ರೆ ಏನಾಗುತ್ತೆ, ಚರ್ಮ ರೋಗಕ್ಕೆ ಒಳ್ಳೆಯದಲ್ಲ ಬಿಸಿನೀರು. ಹಂಗೆ ಇನ್ನೂ ಹಲವಾರು ಸ್ನಾನಗಳು ಅದಾವೆ. ಅವಾಗೆಲ್ಲವನ್ನು ತಿಳ್ಕೊಬೇಕಾದ್ರೆ ಅದಕ್ಕೆ ಒಂದು ದಿನ ಸಾಕಾಗುವುದಿಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮನ್ನು ಸಂಪರ್ಕಿಸಿ ಹೇಳ್ಕೊಡ್ತೀವಿ.